ನಮಸ್ಕಾರ ಸ್ನೇಹಿತರೆ. ಇಂದು ಎಣ್ಣೆಯ ಚರ್ಮಕ್ಕೆ ಕೆಲವೊಂದು ಹೋಮ್ ರೆಮಿಡೀಸ್ಗಳನ್ನು ನೋಡೋಣ. ಹೊಳಪದರದ ಚರ್ಮದಲ್ಲಿ ಹೆಚ್ಚು ಹೆಚ್ಚು ಉತ್ಪತ್ತಿಯಾಗುವ ಎಣ್ಣೆಯಿಂದ ಮುಖ ಹಾಗೂ ತಲೆಯ ಚರ್ಮ ಎಣ್ಣೆಯಿಂದ ಕೂಡಿರುತ್ತದೆ. ಹಾಗಾಗಿ ಮುಖದಲ್ಲಿ ಎಣ್ಣೆ ಜಿನುಗುತ್ತದೆ, ಮುಖ ಕಳಹೀನವಾಗುತ್ತದೆ ಹಾಗೂ ಮುಖದಲ್ಲಿ ಮೊಡವೆ ಗುಳ್ಳೆಗಳು ಹೆಚ್ಚಾಗುತ್ತದೆ. ಹಾಗಾಗಿ ಮುಖದಲ್ಲಿ ಚರ್ಮ ಕಾಂತಿಯುಕ್ತವಾಗಲು ಹಾಗೂ ಎಣ್ಣೆ ರಹಿತವಾಗಲು ಮನೆಯಲ್ಲಿ ಮಾಡುವ ಕೆಲವು ಉಪಚಾರಗಳನ್ನು ಮಾಡಿ ಚರ್ಮ ಕಾಂತಿಯುಕ್ತವಾಗುವಂತೆ ಮಾಡಬಹುದಾಗಿದೆ. 1. ಚರ್ಮದಲ್ಲಿ ಎಣ್ಣೆ ಉತ್ಪತ್ತಿಯಾಗುತ್ತಿರುವುದನ್ನು ತಡೆಗಟ್ಟಲು ದಿನಕ್ಕೆ 2ರಿಂದ 3 ಬಾರಿ ಮುಖಕ್ಕೆ ತಣ್ಣೀರು ಎರಚಿಕೊಂಡು ಮುಖ ತೊಳೆಯುವುದು ಬಹಳ ಮುಖ್ಯ. 2. ಎಣ್ಣೆಯ ಚರ್ಮದವರು ಜೇನುತುಪ್ಪವನ್ನು ಲೇಪನಕ್ಕಾಗಿ ಬಳಸುವುದು ಸಾಕಷ್ಟು ಪರಿಣಾಮಕಾರಿಯಾಗಿರುತ್ತದೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿಸೆಪ್ಟಿಕ್ ಗುಣಗಳಿಂದ ಚರ್ಮವನ್ನು ಎಣ್ಣೆ ಜಿನುಗುವಿಕೆಯಿಂದ ನಿಯಂತ್ರಿಸುತ್ತದೆ ಹಾಗೂ ಮೊಡವೆ ಗುಳ್ಳೆಗಳು ಉಂಟಾಗದಂತೆ ರಕ್ಷಿಸುತ್ತದೆ. 3. ಓಟ್ಸನ್ನು ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. ಇದಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕಿ ಕಲಸಿ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಳ್ಳಿ. ಈ ಪೇಸ್ಟನ್ನು ಮುಖ ಹಾಗೂ ಕುತ್ತಿಗೆಗೆ ಚೆನ್ನಾಗಿ ಲೇಪಿಸಿ 15 ನಿಮಿಷದ ನಂತರ ಬೆಚ್ಚಗಿನ ನೀರಿನಲ್ಲಿ ಸ್ವಚ್ಛಗೊಳಿಸಿ. 4. ಕೋಳಿ ಮೊಟ್ಟೆಯ ಬಿಳಿ ಭಾಗದ ದ್ರವವನ್ನು ಶೇಖರಿಸಿ ಇಟ್ಟುಕೊಳ್ಳಿ. ಇದಕ್ಕೆ 1 ಚಮಚ ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇದನ್ನು ಮುಖದ ಭಾಗ ಮತ್ತು ಕುತ್ತಿಗೆಯ ಭಾಗಕ್ಕೆ ಚೆನ್ನಾಗಿ ಲೇಪಿಸಿಕೊಳ್ಳಿ. 15ರಿಂದ 20 ನಿಮಿಷದ ನಂತರ ಮುಖವನ್ನು ಚೆನ್ನಾಗಿ ಬಿಸಿ ನೀರಿನಿಂದ ಸ್ವಚ್ಛಗೊಳಿಸಿ. ಇದರಿಂದ ಮುಖ ಕಾಂತಿಯುಕ್ತ ಹಾಗೂ ಎಣ್ಣೆರಹಿತವಾಗುತ್ತದೆ, ಮುಖದಲ್ಲಿ ಹೊಳಪು ಉಂಟಾಗುತ್ತದೆ. 5. ನಿಂಬೆಹಣ್ಣಿನ ಸಿಪ್ಪೆಯನ್ನು ಸಂಗ್ರಹಿಸಿ ಅದನ್ನು ಚೆನ್ನಾಗಿ ಒಣಗಿಸಿ ನುಣ್ಣಗೆ ಪುಡಿ ಮಾಡಿಟ್ಟುಕೊಳ್ಳಿ. 1 ಚಮಚ ಪುಡಿಯನ್ನು ಸ್ವಲ್ಪ ಹಸಿ ಹಾಲಿಗೆ ಮಿಶ್ರ ಮಾಡಿ ಪೇಸ್ಟ್ ಮಾಡಿ ಇದನ್ನು ಮುಖಕ್ಕೆ ಲೇಪಿಸಿಕೊಳ್ಳಿ. 6. ಸೌತೆಕಾಯಿ ರಸ ಮತ್ತು ನಿಂಬೆ ರಸ ಮತ್ತು ರೋಸ್ ವಾಟರ್ ಮೂರನ್ನು ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಇಟ್ಟುಕೊಳ್ಳಿ. ಇದನ್ನು ಹತ್ತಿಯಲ್ಲಿ ಹತ್ತಿ ಮುಖಕ್ಕೆಲ್ಲ ಹಚ್ಚಿಕೊಳ್ಳಿ. ಸ್ವಲ್ಪ ಒಣಗಿದ ನಂತರ ಮತ್ತೆ ಹಚ್ಚಿಕೊಳ್ಳಿ. 15ರಿಂದ 20 ನಿಮಿಷ ಬಿಟ್ಟು ಸ್ವಚ್ಛಗೊಳಿಸಿ. ಇದು ಅತ್ಯಂತ ಪ್ರಭಾವಶಾಲಿಯಾಗಿ ಮುಖವನ್ನು ಕಾಂತಿಗೊಳಿಸುತ್ತದೆ. 7. ಬಾದಾಮಿಯನ್ನು ನುಣ್ಣಗೆ ಪುಡಿ ಮಾಡಿ ಇಟ್ಟುಕೊಳ್ಳಿ. 1 ಚಮಚ ಬಾದಾಮಿ ಪುಡಿಗೆ 1 ಚಮಚ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಇದನ್ನು ಮುಖಕ್ಕೆಲ್ಲ ಸವರಿಕೊಂಡು ಹಗುರವಾಗಿ ಮಾಲಿಷ್ ಮಾಡಿಕೊಳ್ಳಿ. ಅರ್ಧ ಗಂಟೆಯ ನಂತರ ಬೆಚ್ಚಗಿನ ನೀರಿನಿಂದ ಮುಖ ತೊಳೆದುಕೊಳ್ಳಿ. ಮುಖದ ಕಾಂತಿಗೆ, ಕಪ್ಪು ಕಲೆಗಳ ನಿರ್ಮೂಲನೆಗೆ ಸಹಾಯವಾಗುತ್ತದೆ. ಬಾದಾಮಿಯಲ್ಲಿ ಚರ್ಮಕ್ಕೆ ಬೇಕಾದ ವಿಟಮಿನ್ ಸಮೃದ್ಧವಾಗಿರುವುದರಿಂದ ಚರ್ಮವು ಸಂಪೂರ್ಣವಾಗಿ ರಕ್ಷಿಸಲ್ಪಡುತ್ತದೆ. ಮುಖದಲ್ಲಿ ಸುಕ್ಕುಗಳು ನಿವಾರಣೆ ಆಗುತ್ತವೆ. 8. ಅಲೋವೆರಾ. ಇದು ಚರ್ಮವನ್ನು ಸಂಪೂರ್ಣವಾಗಿ ರಕ್ಷಿಸುತ್ತದೆ. ಲೋಳೆ ರಸ. ಹಾಗಾಗಿ ತೆಳುವಾದ ಪದರದ ರೀತಿಯಲ್ಲಿ ಕತ್ತರಿಸಿಕೊಂಡು ಮುಖದ ಮೇಲೆ ಚೆನ್ನಾಗಿ ಮಾಲಿಷ್ ಮಾಡಿಕೊಳ್ಳಿ. ಇದನ್ನು ರಾತ್ರಿ ಮಲಗುವಾಗ ಮಾಡಿಕೊಂಡು ಬೆಳಗ್ಗೆಯವರೆಗೆ ಅದನ್ನು ಹಾಗೇ ಬಿಡಿ. ಬೆಳಗ್ಗೆ ಅದನ್ನು ಸ್ವಚ್ಛಗೊಳಿಸಿ. 9. ಟೊಮೊಟೊ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿ ಮುಖಕ್ಕೆ ಹಚ್ಚಿ ವೃತ್ತಾಕಾರವಾಗಿ ಮಾಲಿಷ್ ಮಾಡಿಕೊಳ್ಳಿ. 20 ನಿಮಿಷದ ನಂತರ ತಣ್ಣನೆಯ ನೀರಿನಲ್ಲಿ ಸ್ವಚ್ಛಗೊಳಿಸಿ. ಇದು ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ. 10. ವಿಪರೀತ ರಾಸಾಯನಿಕ ಪದಾರ್ಥಗಳಿಂದ ಕೂಡಿದ ಕ್ರೀಮ್ಗಳನ್ನು ಹೆಚ್ಚಾಗಿ ಉಪಯೋಗಿಸಬೇಡಿ. ಚರ್ಮವು ಬಹಳ ಸೂಕ್ಷ್ಮವಾದ ಅಂಗ. ಅದನ್ನು ಪ್ರಕೃತಿಯಲ್ಲಿ ಸಿಗುವ ಪದಾರ್ಥಗಳಿಂದ ಜೋಪಾನ ಮಾಡುವುದು ಕ್ಷೇಮಕರ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಫ್ ಈಸ್ ಬ್ಯೂಟಿಫುಲ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.